ಕೋಗಿಲು ಬಡಾವಣೆಯಲ್ಲಿ ಮನೆ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಅಧಿಕಾರಿಗಳಿಗೂ ಶುರುವಾಗಿದೆ ಸಂಕಷ್ಟ. ಅವರೇ ಮೇನ್ ಕಲ್ಪ್ರಿಟ್ಸು. 2022ರಿಂದ 2025ರಲ್ಲಿ ಕೆಲಸ ಮಾಡಿದ್ದ ತಹಶೀಲ್ದಾರ್ ವಿಚಾರಣೆ ಇವಾಗ. ಯಲಹಂಕ ತಹಶೀಲ್ದಾರ್ ವಿಚಾರಣೆಗೆ ಪೊಲೀಸರು ತಯಾರಿ ಮಾಡಿಕೊಂಡಿದ್ದಾರೆ. ಕರ್ತವ್ಯ ಲೋಪ ಆರೋಪದ ಮೇಲೆ ವಿಚಾರಣೆಗೆ ಸಿದ್ಧತೆ ನಡೆದಿದೆ. ವಿಜಯ್ ಮತ್ತು ವಸೀಂ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಜಾಗವನ್ನು ಸೇಲ್ ಮಾಡಿದರು. ಮಾಹಿತಿ ಇದ್ದರೂ ಯಲಹಂಕ ತಹಶೀಲ್ದಾರ್ ಆಗ ಕ್ರಮ ಕೈಗೊಂಡಿರಲಿಲ್ಲ. ಈಗ ಅವ್ರು ಕರ್ತವ್ಯದಲ್ಲೇ ಇದ್ದಾರೋ ರಿಟೈರ್ ಆಗಿದ್ದಾರೋ ಗೊತ್ತಿಲ್ಲ. ಏನೇ ಆದರೂ ಅವ್ರ ವಿಚಾರಣೆ ಆಗಬೇಕು. ಸರ್ಕಾರಿ ಜಾಗಕ್ಕೆ ಹಕ್ಕುಪತ್ರವನ್ನು ಹೆಂಗೆ ವಿತರಣೆ ಮಾಡಿದ್ರು, ಸಾಕ್ಷ್ಯ ಆಧಾರಗಳ ಮೇಲೆ ಪೊಲೀಸರು ಈಗ ವಿಚಾರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೇಮ್ ಈ ಮೂಡ ಪ್ರಕರಣ ಆಯ್ತಲ್ಲ ಮೈಸೂರಿನಲ್ಲಿ, ಅದೇ ರೀತಿಯಲ್ಲೇ ಆಗಿರ್ತಕ್ಕಂಥದ್ದು. ಯಾರೋ ತಿಂದುಬಿಟ್ಟು ಇನ್ಯಾರ ಮೂತಿಗೋ ಒರೆಸಿರೋದು. ಫಸ್ಟ್ ಗೊತ್ತಾಗಿಲ್ಲ ಯಾರಿಗೂ. ಆಮೇಲೆ ಬೆಂಗಳೂರು ಹತ್ತಿರದಲ್ಲೇ ಇಷ್ಟು ಕಡಿಮೆಗೆ ಸೈಟ್ ಸಿಗುತ್ತೆ ಅಂದರೆ ಜನ ಕೂಡ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಸೋಕ್ಕೆ ಹೋಗಲ್ಲ. ಸಿಕ್ಕಿದ್ರೆ ಸಾಕು ಅಂತ ತಗೊಂಡ್ಬಿಡ್ತಾರೆ. ಈಗ ಪಾಪ ಒದ್ದಾಡ್ತಾ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಈಗ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಸರ್ಕಾರಿ ಜಾಗವನ್ನು ನಿಮ್ಮ ಜಾಗ ಅಂತ ಹಕ್ಕುಪತ್ರವನ್ನು ಕೊಟ್ಟಿದ್ದು ಹೇಗೆ? ಆ ಜಾಗಕ್ಕೆ ಕಂದಾಯ ಕಟ್ಟಿಸ್ಕೊಂಡಿದ್ದು ಹೇಗೆ? ಅಂದರೆ ತಹಶೀಲ್ದಾರ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಈ ರೀತಿ ಅಕ್ರಮಗಳು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವತ್ತು ಯಾರ್ಯಾರು ತಹಶೀಲ್ದಾರಾಗಿ ಕೆಲಸ ಮಾಡಿದ್ರು, ಈಗ ಅವ್ರು ಎಲ್ಲಿದ್ದಾರೆ, ರಿಟೈರ್ ಆಗಿದ್ದಾರಾ, ಅವ್ರ ವಿಚಾರಣೆ ಯಾವಾಗ, ಅವ್ರಿಗೆ ಶಿಕ್ಷೆ ಯಾವಾಗ ಅಂತ. ಅರವಿಂದ, ಬೆಂಗಳೂರಿನ ಕೋಗಿಲು ಕ್ರಾಸ್ನ ವಸೀಂ ಲೇಔಟ್ ಮತ್ತು ಈ ಫಕೀರ್ ಕಾಲೋನಿ, ಈ ಎರಡು ಅಕ್ರಮ ಲೇಔಟ್ಗಳ ತೆರವು ಬಳಿಕ ಯಲಹಂಕ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿತ್ತು. ಮತ್ತು ಈ ವಸೀಂ ಮತ್ತು ವಿಜಯ್ ಇಬ್ಬರು ಯಾರು ಅಕ್ರಮ ಲೇಔಟ್ಗಳನ್ನು ಮಾಡಿ ಅಲ್ಲಿ ಜನರಿಗೆ ಇರೋದಕ್ಕೆ ಬಾಡಿಗೆಯನ್ನು ಪಡೆದು ಅವ್ರನ್ನ ಬಿಟ್ಟಿದ್ರು, ಅಂಥವ್ರನ್ನ ಅರೆಸ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡಲಾಯಿತು. ತನಿಖೆಗಿಳಿದಂತಹ ಪೊಲೀಸರಿಗೆ ಇದೀಗ 2022ರಿಂದ 2025ರ ಅವಧಿಯಲ್ಲಿದ್ದಂತಹ ಕಂದಾಯ ಅಧಿಕಾರಿಗಳು, ಅದರಲ್ಲೂ ಪ್ರಮುಖವಾಗಿ ತಹಶೀಲ್ದಾರ್ ಇರ್ಬೋದು, ವಿಲೇಜ್ ಅಕೌಂಟೆಂಟ್ ಇರ್ಬೋದು, ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು, ಈ ಮೂವರು ಏನು ಮಾಡ್ತಿದ್ರು ಅಂತ ಸಂದರ್ಭದಲ್ಲಿ ಅಕ್ರಮವಾಗಿ ಇವರು ನೆಲೆಸಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರಿ ಜಾಗ ಅಂತ ಹೇಳಿ ಗೊತ್ತಿದ್ದು ಕೂಡ ಹೇಗೆ ಅವರುಗಳಿಗೆ ಹಕ್ಕುಪತ್ರ ಸಿಕ್ತು, ಅದ್ರ ಜೊತೆಗೆ ಹೇಗೆ ಅವರುಗಳಿಂದ ಕಂದಾಯವನ್ನು ಕಟ್ಸ್ಕೊಂಡ್ರು ಅನ್ನೋ ಆಧಾರದ ಮೇಲೆ ಇವರುಗಳನ್ನ ವಿಚಾರಣೆ ನಡೆಸೋದಕ್ಕೆ ಇದೀಗ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಅವರುಗಳಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬುಲಾವನ್ನ ಮಾಡೋದಕ್ಕೆ ಪೊಲೀಸರು ಇದೀಗ ತೀರ್ಮಾನ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಅಲ್ಲಿಗೆ ಎಲ್ಲೋ ಒಂದು ಕಡೆ ಇದು ಅಕ್ರಮ ಅಂತ ಹೇಳಿ ಗೊತ್ತಿದ್ದು ಕೂಡ ಸರ್ಕಾರಿ ದಾಖಲೆಗಳಲ್ಲಿ ಯಾವ್ಯಾವುದು ಸರ್ಕಾರಿ ಆಸ್ತಿ, ಯಾವ್ಯಾವುದು ಪ್ರೈವೇಟ್ ಆಸ್ತಿ ಅನ್ನೋ ಸಂಪೂರ್ಣವಾದಂತಹ ದಾಖಲೆ ಇರುತ್ತೆ. ಅದ್ರ ಜೊತೆಗೆ ಈಗಾಗಲೇ ಗೂಗಲ್ ಮ್ಯಾಪ್ನಲ್ಲಿ ಅದು ಸರ್ಕಾರಿ ಆಸ್ತಿ ಅಂತೇಳಿ ಈ ಹಿಂದೆ ಗೊತ್ತಿತ್ತು. ಇಷ್ಟಿದ್ರೂ ಕೂಡ ಯಾರೋ ಬಂದು ಅಲ್ಲಿ ಒಂದಷ್ಟು ಶೆಡ್ಗಳನ್ನು ಹಾಕೊಳ್ತಾರೆ, ಅತಿಕ್ರಮ ಪ್ರವೇಶವನ್ನ ಮಾಡಿಕೊಂಡು ಸರ್ಕಾರಿ ಆಸ್ತಿಯಲ್ಲಿ ನೆಲೆಗೊಳ್ತಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ಹೇಗೆ ಇವರು ಸರ್ಕಾರದ ಅಧಿಕಾರಿಗಳಾಗಿ ಅವಕಾಶವನ್ನ ಮಾಡಿಕೊಟ್ರು ಅನ್ನೋದು ಇದೀಗ ಪ್ರಶ್ನೆ. ಹೀಗಾಗಿ ಇವರ ರೋಲ್ ಏನಾರು ಇದೆಯಾ ಅಥವಾ ಇವರ ಗಮನಕ್ಕೆ ಬರದೆ ಇವೆಲ್ಲವೂ ಕೂಡ ನಡೆದೋಯ್ತಾ, ಅಥವಾ ಈ ಹಕ್ಕುಪತ್ರಗಳನ್ನು ಏನು ಕೊಡಲಾಗಿದೆ ಅವೆಲ್ಲವೂ ಕೂಡ ಒರಿಜಿನಲ್ ಅಥವಾ ನಕಲಿಯ, ಇದರ ವಿಚಾರಣೆ ನಡಿಬೇಕು. ಹೀಗಾಗಿಯೇ ಕಂದಾಯ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ವಿಚಾರಣೆಯನ್ನು ನಡೆಸೋದಕ್ಕೆ ಇದೀಗ ಪೊಲೀಸರು ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ. ರೈಟ್, ಥ್ಯಾಂಕ್ ಯು ಮುರಳಿ ತಮ್ಮ ಎಲ್ಲ ಮಾಹಿತಿಗಾಗಿ. ಮೂರ್ತಿ, ಒಟ್ಟಾರೆ ಇವಾಗ ಸದ್ಯಕ್ಕೆ ಆಗಿನ ಕಾಲದಲ್ಲಿ ವರ್ಕ್ ಮಾಡಿದ್ದ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಅಥವಾ ತಹಶೀಲ್ದಾರ್ ಆಗಿರ್ಬೋದು, ಇವರು ಕೂಡ ಶಾಮೀಲಾಗಿದ್ರು ಅಂತ ಅನಿಸುತ್ತೆ. ಮುಂದೆ ನೋಡ್ಕೊಳ್ಳೋಣ, ಅಷ್ಟೊತ್ತಿಗೆ ನಾವು ರಿಟೈರ್ ಆಗಿರ್ತೀವಿ, ಈಗ ಸದ್ಯಕ್ಕಂತೂ ದುಡ್ಡು ಮಾಡ್ಕೊಳ್ಳೋಣ ಅಂತ ಇವರು ಕೂಡ ಶಾಮೀಲಾಗಿದ್ದಾರೆ. ಈಗ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ತಗ್ಲಾಕೋತಾ ಇದ್ದಾರೆ.